ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರಿಗೆ ಇರುವಂತಹ 5 ಶಾಪಗಳು ಯಾವುವು? ದೇವರು ಕೊಟ್ಟಂತಹ ಈ 5 ಶಾಪಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಈ 5 ಶಾಪಗಳನ್ನು ಕೊಟ್ಟಿದ್ದಾರೆ, ಆದರೆ ಈ ಶಾಪವನ್ನು ನೀವು ವರವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ನಂತರ ಮಕರ ರಾಶಿಯವರು ಬಹಳ ಗರ್ವದಿಂದ ಹೇಳ್ತೀರಾ, ನಾನು ತುಂಬ ಲಕ್ಕಿ, ಈ ರಾಶಿಯಲ್ಲಿ ಹುಟ್ಟಿದ್ದೇನೆ ಎಂದು ಪ್ರೌಡ್ ಫೀಲನ್ನು ಇಟ್ಕೊಳ್ತೀರಾ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು. ಮಕರ ರಾಶಿ ರಾಶಿ ಚಕ್ರದಲ್ಲಿ 10ನೇ ರಾಶಿಯಾಗಿದೆ. ಈ ರಾಶಿಯವರು ಯಾವಾಗಲೂ ಬೇಜಾರು ಮಾಡ್ಕೊಳ್ತಾನೆ ಇರ್ತಾರೆ, ಬಹಳ ದುಃಖ ಪಡ್ತೀರಾ. ಅಯ್ಯೋ, ನಾನು ಯಾವ ಕರ್ಮ ಮಾಡಿ ಈ ಭೂಮಿ ಮೇಲೆ ಹುಟ್ಟಿದ್ದೀನೋ, ನನ್ನ ಕಷ್ಟ ದೇವರಿಗೆ ಕಾಣಿಸ್ತಾನೆ ಇಲ್ವಾ, ನಿಮ್ಮನ್ನು ನೀವೇ ಶಪಿಸಿಕೊಳ್ತಾ ಇರ್ತೀರ, ದೇವರನ್ನು ಶಪಿಸ್ತೀರಾ. ದೇವರು ನಿಮಗೆ ಕೊಟ್ಟಿರುವಂತಹ ಈ 5 ಶಾಪಗಳ ಬಗ್ಗೆ ತಿಳಿದುಕೊಳ್ಳಿ. ಶಾಪಗಳನ್ನು ವರವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ, ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಮಕರ ರಾಶಿಯವರಿಗಿರುವಂತಹ ಮೊದಲನೆಯ ಶಾಪ, ಅನ್ಯಾಯದ ದುಡ್ಡನ್ನು ದುಡಿಯೋ ಹಾಗಿಲ್ಲ. ಅಂದರೆ ಶಾರ್ಟ್ಕಟ್ಟಿಂದ ಹಣವನ್ನು ಸಂಪಾದನೆ ಮಾಡುವ ಹಾಗಿಲ್ಲ. ನ್ಯಾಯವಾದ ಮಾರ್ಗದಲ್ಲಿಯೇ ಪ್ರಾಮಾಣಿಕವಾಗಿ ಹಣವನ್ನು ದುಡಿಯಬೇಕು ಎನ್ನುವುದು ಮೊದಲನೆಯ ಶಾಪ. ನಿಮಗೆ ಅನ್ನಿಸಬಹುದು, ಪ್ರಪಂಚದಲ್ಲಿ ಸುಳ್ಳು ಹೇಳಿ, ಮೋಸ ಮಾಡಿ, ವಂಚನೆಯನ್ನು ಮಾಡಿ ಹಣವನ್ನು ದುಡಿಯುವವರು ತುಂಬ ಚೆನ್ನಾಗೇ ಇದ್ದಾರೆ. ಆದರೆ ನಾವು ಇಷ್ಟು ಕಷ್ಟಪಡ್ತೀವಿ, ಎಷ್ಟು ಪ್ರಾಮಾಣಿಕವಾಗಿ ದುಡಿದರೂ ಲಾಭ ಕಡಿಮೆನೇ, ಒಳ್ಳೆಯವರಿಗೆ ಕಾಲನೇ ಇಲ್ವಾ ಅಂತ ಎಷ್ಟೋ ಬಾರಿ ನಿಮಗೆ ಅನಿಸಿರಬಹುದು. ಆದರೆ ನ್ಯಾಯಯುತವಾಗಿ ದುಡಿದಂತಹ ಹಣ ಮಾತ್ರ ನಿಮಗೆ ದಕ್ಕುತ್ತದೆ. ಅನ್ಯಾಯ ಮಾಡಿ ದುಡಿದಂತಹ ಹಣ 1 ರೂಪಾಯಿ ಕೂಡ ನಿಮ್ಮ ಬಳಿ ನಿಲ್ಲೋದಿಲ್ಲ. ಈ ಶಾಪದಿಂದ ನಿಮಗೆ ಒಂಥರ ಲಾಭನೇ ಹೊರತು ನಷ್ಟ ಏನೂ ಇಲ್ಲ. ಮಕರ ರಾಶಿಯವರು ಬಹಳ ಬುದ್ಧಿವಂತರಾಗಿರ್ತೀರ, ಬಹಳ ಆನೆಸ್ಟ್ ಆಗೂ ಇರ್ತೀರ. ಪ್ರಾಮಾಣಿಕ ಪ್ರಯತ್ನ, ನ್ಯಾಯಯುತವಾಗಿ ದುಡಿಯುವವರು ಕಾನೂನಿನ ಹೋರಾಟಕ್ಕೆ ಸಿಲುಕುವಂತಹ ಅವಶ್ಯಕತೆಯೇ ಇರಲ್ಲ, ಕಾನೂನಿನ ಸಮರ ಮಾಡುವಂತಹ ಅವಶ್ಯಕತೆಯೂ ಇರೋದಿಲ್ಲ. ಆದ್ದರಿಂದ ನೀವು ಪೊಲೀಸ್ ಕೇಸ್, ಕೋರ್ಟ್, ಕಾನೂನಿನ ಕೈಗೆ ಸಿಗಬಾರದು ಎಂಬ ಕಾರಣ ಹಾಗೂ ಉದ್ದೇಶದಿಂದ ದೇವರು ನಿಮಗೆ ಅನ್ಯಾಯದಿಂದ ದುಡಿದಂತಹ ಹಣ ಸಿಗಬಾರದು ಎಂಬ ಶಾಪವನ್ನು ಕೊಟ್ಟಿದ್ದಾರೆ. 100ಕ್ಕೆ 80% ಮಕರ ರಾಶಿಯವರು ಸುಳ್ಳು ಹೇಳೋದಿಲ್ಲ, ಪ್ರಾಮಾಣಿಕವಾಗಿ ದುಡಿಯುವಲ್ಲಿ ನಂಬಿಕೆಯನ್ನು ಇಟ್ಟಿರ್ತೀರ. ಗರ್ವದಿಂದ ಹೇಳಿ, ನಾನು ಅನ್ಯಾಯದ ದುಡ್ಡನ್ನು ತಿನ್ನೋದಿಲ್ಲ ಅಂತ. ಮಕರ ರಾಶಿಯವರಿಗಿರುವಂತಹ 2ನೆಯ ಶಾಪ, ನಿಮಗೆ ತಂದೆಯಿಂದ ಅನುಕೂಲಗಳು, ತಂದೆಯ ಸುಖ ಬಹಳ ಕಡಿಮೆನೇ ಇರುತ್ತದೆ. ತಾಯಿ ನಮ್ಮನ್ನು ಈ ಪ್ರಪಂಚಕ್ಕೆ ಪರಿಚಯವನ್ನು ಮಾಡಿಸ್ತಾಳೆ. ತಂದೆ ಈ ಪ್ರಪಂಚದಲ್ಲಿ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅಂತ ತಿಳಿಸ್ಕೊಡ್ತಾರೆ. ತಾಯಿ ತನ್ನ ಮಕ್ಕಳಿಗೆ ಕಷ್ಟನೇ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾಳೆ ದೇವರ ಬಳಿ. ಆದರೆ ತಂದೆ ತನ್ನ ಮಕ್ಕಳಿಗೆ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ಕಲಿಸ್ಕೊಡ್ತಾರೆ. ಆದರೆ ಮಕರ ರಾಶಿಯವರಿಗೆ ತಂದೆಯಿಂದ ಯಾವುದೇ ರೀತಿಯ ಅನುಕೂಲಗಳು, ಸುಖಗಳು, ಸಹಾಯಗಳು ಸಿಗೋದೇ ಇಲ್ಲ. ನಿಮ್ಮ ತಂದೆ ತಾಯಿ ನೀವು ಚಿಕ್ಕವರಿರುವಾಗಲೇ ದೂರವಾಗಿರ್ತಾರೆ ಯಾವುದೋ ಒಂದು ಕಾರಣಕ್ಕೋಸ್ಕರ, ಅಥವಾ ನಿಮ್ಮ ತಂದೆ ದುಡಿಯುವಂತಹ ಉದ್ದೇಶಕ್ಕಾಗಿ, ದುಡಿಮೆಯ ಕಾರಣದಿಂದ ನಿಮ್ಮಿಂದ ದೂರದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿರಬಹುದು. ಅಥವಾ ಮಕರ ರಾಶಿಯವರ ತಂದೆ ಅನಾರೋಗ್ಯದ ಕಾರಣದಿಂದ ನಿಮ್ಮಿಂದ ಈ ಲೋಕದಿಂದ ದೂರವಾಗಿರ್ತಾರೆ. ಆದರೆ ನಿಮ್ಮ ತಾಯಿ ನಿಮ್ಮ ಹತ್ತಿರನೇ ಇರಲಿ, ದೂರದಲ್ಲೇ ಇರಲಿ, ನಿಮ್ಮ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡಿರ್ತಾರೆ. ಬಹುಶಃ ನಿಮಗೆ ನಿಮ್ಮ ತಂದೆಯ ಸುಖ ಕಡಿಮೆ ಇರುವ ಕಾರಣದಿಂದ ನೀವು ನಿಮ್ಮ ತಾಯಿಯನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರ. ಗರ್ವದಿಂದ ಹೇಳ್ತೀರ, ನನ್ನ ಬಳಿ ನನ್ನ ತಾಯಿಯ ಆಶೀರ್ವಾದವಿದೆ, ತಾಯಿಯ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇದ್ದೇ ಇದೆ ಅಂತ ಬಹಳ ಗರ್ವದಿಂದ ಪ್ರೌಡ್ ಫೀಲ್ ಇಟ್ಕೊಂಡಿರ್ತೀರ. ಬೇರೆ ರಾಶಿಯವರು ತಂದೆ ದುಡಿದಂತಹ ಆಸ್ತಿ, ಹಣದಿಂದ ತನ್ನ ಲೈಫನ್ನು ಎಂಜಾಯ್ ಮಾಡ್ತಾರೆ. ಆದರೆ ಮಕರ ರಾಶಿಯವರು ತನ್ನ ಸ್ವಸಾಮರ್ಥ್ಯದಿಂದ, ತನ್ನ ಬುದ್ಧಿಬಲದಿಂದ ದುಡಿದು ಜೀವನದಲ್ಲಿ ಮುಂದೆ ಬರ್ತೀರಾ. ನಿಮಗೆ ಹೆಣ್ಣು ಕೊಟ್ಟ ಮಾವನಿಂದಲೂ ಯಾವುದೇ ರೀತಿಯ ಅನುಕೂಲಗಳು, ಸುಖಗಳು ಇರುವುದಿಲ್ಲ. ಮಕರ ರಾಶಿಯವರಿಗಿರುವಂತಹ 3ನೇ ಶಾಪ, ನೀವು ನೆಮ್ಮದಿಯಾಗಿ ಆರಾಮವಾಗಿ ಜೀವನ ಮಾಡಲು ಸಾಧ್ಯನೇ ಇಲ್ಲ. ಈ ಭೂಮಿ ಮೇಲೆ ಮಕರ ರಾಶಿಯವರಿಗೆ ಕೂತ್ಕೊಂಡು ಆರಾಮವಾಗಿ ತಿನ್ನುವಂತಹ, ಜೀವನದ ಸುಖಗಳನ್ನು ಅನುಭವಿಸುವಂತಹ ಯೋಗವಿಲ್ಲ.
ಇದು ನಿಮಗೆ ಸಿಕ್ಕಿರುವಂತಹ ಮೂರನೇ ಶಾಪ. ಮಕರ ರಾಶಿಯವರು ಒಂದು ದಿನ ಒಂದು ಕ್ಷಣವನ್ನು ವೇಸ್ಟ್ ಮಾಡದೆ ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತೀರಾ. ನಿಮ್ಮ ಆಹಾರವನ್ನು ನೀವೇ ದುಡಿದು ತಿನ್ನಬೇಕಾದಂತಹ ಪರಿಸ್ಥಿತಿ. ಬೇರೆಯವರ ಹಂಗಿನಲ್ಲಿ ಬದುಕೋದಿಕ್ಕೆ ನಿಮಗೆ ಇಷ್ಟ ಆಗೋದಿಲ್ಲ. ನಿಮಗೆ ದೇವರು ಎಷ್ಟೇ ಬಡತನ ಕೊಟ್ಟಿರಲಿ, ಸಿರಿತನನೇ ಕೊಟ್ಟಿರಲಿ, ಯಾರ ಬಳಿನೂ 1 ರೂಪಾಯಿಗೂ ಕೈ ಚಾಚೋದಿಲ್ಲ ನೀವು. ಬಹಳ ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡಿದು ನಿಮ್ಮ ಜೀವನವನ್ನು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡ್ತೀರಾ. ಮಕರ ರಾಶಿಯವರ ಬಾಯಲ್ಲಿ ಪದೇ ಪದೇ ಈ ಮಾತನ್ನು ಆಡ್ತಾನೆ ಇರ್ತೀರಾ. ನಾನು ಕೂತ್ಕೊಂಡು ತಿನ್ನುವಂತಹ ಯೋಗವನ್ನು ಪಡೆದುಕೊಂಡು ಹುಟ್ಟೇ ಇಲ್ಲ, ಏನು ಕರ್ಮ ಮಾಡಿ ಈ ಭೂಮಿ ಮೇಲೆ ಹುಟ್ಟಿದ್ನೋ ಅಂತ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಪದೇ ಪದೇ ನಿಮ್ಮನ್ನು ಕಾಡ್ತಾನೆ ಇರುತ್ತೆ. ಗರ್ವದಿಂದ ಹೇಳಿ ಮಕರ ರಾಶಿಯವರೇ, ನಾನು ಬೇರೆಯವರ ಹಣದಲ್ಲಿ ಜೀವನ ಮಾಡೋದಿಲ್ಲ, ಸ್ವತಂತ್ರವಾಗಿ ದುಡಿದು ಸ್ವತಂತ್ರವಾಗಿ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ದೇವರಿಗೆ ಧನ್ಯವಾದಗಳನ್ನು ತಿಳಿಸಿ. ಮಕರ ರಾಶಿಯ ಪುರುಷರಾಗಲಿ ಮಹಿಳೆಯರೇ ಆಗಲಿ ಸ್ವತಂತ್ರ ಮತ್ತು ಸ್ವಾಭಿಮಾನದ ಜೀವನವನ್ನು ನಡೆಸ್ತಾ ಇರ್ತೀರ. ಮಕರ ರಾಶಿಯವರಿಗಿರುವಂತಹ 4ನೇ ಶಾಪ, ನೀವು ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಇರ್ತೀರ, ಆದರೆ ನಿಮಗೆ ಯಾರೂ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ನೀವು ಒಬ್ಬಂಟಿಯಾಗೆ ಹೋರಾಟ ಮಾಡಬೇಕಾಗುತ್ತೆ, ಯಾರ ಸಹಾಯವೂ ನಿಮಗೆ ಸಿಗೋದಿಲ್ಲ. ಕಷ್ಟದಲ್ಲಿರುವವರಿಗೆ ನೀವು ಸಹಾಯ ಮಾಡಿದರೂ ನಿಮ್ಮಿಂದ ಸಹಾಯ ತೆಗೆದುಕೊಂಡಿರುವವರು ನಿಮಗೆ ಯಾವುದೇ ಕಾರಣಕ್ಕೂ ಸಹಾಯವನ್ನು ಮಾಡೋದಿಲ್ಲ. ಇದರಿಂದಾಗಿ ನೀವು ಒಂಟಿಯಾಗಿ ಜೀವನದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಿಂಗಲ್ ಮ್ಯಾನ್ ಆರ್ಮಿಯಾಗಿ ಹೋರಾಟ ಮಾಡ್ತೀರಾ. ನೀವು ಒಂಟಿ ಸಲಗದ ರೀತಿ ನಿಮ್ಮ ಲೈಫಲ್ಲಿ ಬಂದಂತಹ ಕಷ್ಟಗಳಿಗೆ ಹೆದರದೆ ಹೋರಾಟವನ್ನು ಮಾಡ್ತೀರಾ. ಇದರಿಂದಾಗಿ ನಿಮ್ಮಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸ್ಕೊಳ್ತೀರಾ. ನೀವು ಹಳ್ಳಿಯಲ್ಲೇ ಹುಟ್ಟಿರಲಿ, ಸಿಟಿಯಲ್ಲೇ ಹುಟ್ಟಿರಲಿ, ವಿದ್ಯಾವಂತರಾಗಿರಲಿ, ಅವಿದ್ಯಾವಂತರಾಗಿರಲಿ, ಮಹಿಳೆನೇ ಆಗಲಿ, ಪುರುಷರೇ ಆಗಿರಲಿ, ನಿಮ್ಮ ಕಷ್ಟಗಳಿಗೆ ನೀವೇ ಪರಿಹಾರವನ್ನು ಹುಡುಕಬೇಕು. ಒಬ್ಬೊಂಟಿಯಾಗಿಯೇ ಹೋರಾಟವನ್ನು ಮಾಡಲೇಬೇಕು. ಮಕರ ರಾಶಿಯವರಿಗಿರುವಂತಹ 5ನೇ ಶಾಪ, ನಿಮಗೆ ಜೀವನದಲ್ಲಿ ಸುಖವೇ ಇಲ್ಲ. ನನ್ನ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ಈ ಕಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ನನಗೆ ಯಾವಾಗ ಸುಖ ನೆಮ್ಮದಿ ಸಿಗೋದು ಮೇಡಮ್ ಅಂತ ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತೀರಾ. ನಿಮಗೆ ನೀವು ಅಂದುಕೊಂಡಾಗ ನಿಮ್ಮ ಮನಸ್ಸಿಗೆ ಇಷ್ಟಪಟ್ಟಂತಹ ಆಹಾರನೇ ಆಗಲಿ, ಒಂದು ಒಳ್ಳೆಯ ನೀವು ಇಷ್ಟಪಟ್ಟಂತಹ ಒಂದು ಬಟ್ಟೆಯನ್ನು ಧರಿಸೋದಕ್ಕಾಗ್ತಾ ಇರಲ್ಲ, ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಅದು ನಿಮಗೆ ನೀವು ಅಂದ್ಕೊಂಡಾಗ ಅದು ವಸ್ತು ನಿಮಗೆ ಸಿಗೋದಿಲ್ಲ. ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ಬಿಡ್ತಾರೆ. ಮಕರ ರಾಶಿಯವರಿಗೆ ನಿಜವಾದ ಸುಖ ಸಿಗೋದು ಕಡಿಮೆನೇ, ಸಾಧ್ಯನೇ ಇಲ್ಲ ಅಂತ ನಿಮಗೆ ಗೊತ್ತಿದೆ. ಕಷ್ಟದಲ್ಲಿರುವವರಿಗೆ ನೀವು ಸಹಾಯವನ್ನು ಮಾಡಿ ಅವರ ಸಂತೋಷದಲ್ಲಿ ನಿಮ್ಮ ಸುಖವನ್ನು ಹುಡುಕ್ತಾ ಇರ್ತೀರಾ. ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ ಅವರ ಸುಖದಲ್ಲಿ ನಿಮ್ಮ ಸುಖವನ್ನು ಕಂಡುಕೊಳ್ತಾ ಇರ್ತೀರಾ. ಇದು ನಿಮ್ಮ ಪಾಸಿಟಿವ್ ಗುಣ ಅಂತಲೇ ಹೇಳಬಹುದು. ಈ 5 ಶಾಪಗಳನ್ನು ನೀವು ವರವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಗರ್ವದಿಂದ ಹೇಳಿ, ನಾನು ಯಾರಿಗೂ ಮೋಸ ಮಾಡಿ ಅಧರ್ಮದ ದುಡ್ಡನ್ನು, ಅನ್ಯಾಯದ ದುಡ್ಡನ್ನು ತಿನ್ನೋದಿಲ್ಲ. ನನ್ನ ಸಾಮರ್ಥ್ಯದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ ಕಷ್ಟಪಟ್ಟು ದುಡಿದು ಯಾರ ಹಂಗಿನಲ್ಲೂ ಇರದೆ ಸ್ವತಂತ್ರವಾಗಿ ಸತತ ಪ್ರಯತ್ನವನ್ನು ಮಾಡಿ ಕಷ್ಟಪಟ್ಟು ಬಹಳ ಗರ್ವದಿಂದ, ಸ್ವಾಭಿಮಾನದಿಂದ ಬಿಸಿಲು, ಮಳೆ, ಗಾಳಿ, ಚಳಿ ಯಾವುದಕ್ಕೂ ಹೆದರದೆ ಈ ಭೂಮಿ ಮೇಲೆ ಜೀವನವನ್ನು ನಡೆಸ್ತಾ ಇದ್ದೇನೆ ಅಂತ ಪ್ರೌಡ್ ಫೀಲ್ ಇಟ್ಕೊಳ್ಳಿ. ಹ್ಯಾಟ್ಸ್ ಆಫ್ ಟು ಮಕರ ರಾಶಿಯವರೇ, ಹ್ಯಾಟ್ಸ್ ಆಫ್ ಟು ಮಕರ ರಾಶಿ. ಆ ಶನಿದೇವ ನಿಮಗೆ ಆಯುರ, ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.